ಎಂತ ಊಟನೋ? ಮನೆ ಊಟ ಮಾಡಿ ಎಷ್ಟು ದಿನ ಆಗೋಗಿತ್ತು. ವಾ, ತುಂಬಾ ಚೆನ್ನಾಗಿದೆ, ತಗೊಳ್ಳೋ. ಏನಾಯ್ತು ಭರತ್? ನಮ್ ಕ್ಷೇತ್ರದಿಂದ ನೀರು ಎಲೆಕ್ಷನ್ ನಿಂತ್ಕೋತಾ ಇದ್ದಾಳೆ. ನಮ್ಮ ಅಪ್ಪಾಜಿನ ಅವಳಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹೇಗಾದ್ರೂ ಮಾಡಿ ಅವಳನ್ನ ಸೋಲಿಸಲೇಬೇಕು. ಎಸ್, ನಾವಿಷ್ಟು ದಿನ ಕಾಯ್ದಿದ್ದ ಅವಕಾಶ ಇದೆ. ಅದಕ್ಕೊಬ್ಬ ಕ್ಯಾಂಡಿಡೇಟ್ ಬೇಕು. ಅದು ನೀನೇ ಆಗ್ಬೇಕು. ಸರಿ. ಅಬ್ಬಾ, ನಂಗಂತೂ ತುಂಬಾ ಹಸುವಾಗ್ಬಿಟ್ಟಿತ್ತು. ಇಂಥ ಒಳ್ಳೆ ಊಟ ಸಿಕ್ಬಿಟ್ರೆ ದಿನಕ್ಕೊಂದು 6 ಸತಿ ಊಟ ಮಾಡ್ಬಿಡ್ತೀನಿ. ಸ್ವಪ್ನ, ಸುಮ್ನೆ ಊಟ ಮಾಡ್ತೀಯಾ? ತಿಂಡಿ ಪೋತಿ ಯಾವಾಗ್ಲೂ ಬರೀ ಮಾತು. ಹೇ, ಮಾತಾಡ್ತಿರೋದು ಅವಳಲ್ವೋ? ಅವಳಲ್ಲಿರೋ ಹಸುವು. ಪಾಯಿಂಟ್ ಇರೋದು ಅಲ್ಲಿ. ಜನರ ಹಸುವನ್ನ ನೀಗಿಸ್ಬೇಕು. ಅನ್ನ ಇಲ್ಲದೆ ಇದ್ದವ್ರಿಗೆ ಊಟ ಹಾಕ್ಬೇಕು. ನೀರ್ಗಾಗಿ ಪರದಾಡೋರ್ಗೆ ಬೋರ್ವೆಲ್ ತೋಡಿಸ್ಬೇಕು. ಉಡಕ್ ಬಟ್ಟೆ ಇಲ್ದಿರೋರ್ಗೆ ಬಟ್ಟೆ ಕೊಡಿಸ್ಬೇಕು. ಕೊಡ್ಬೇಕು, ಇಲ್ಲ ಕೊಡ್ತೀವಿ ಅಂತ ಭರವಸೆ ಕೊಡ್ಬೇಕು. ರೋಟಿ ಕಪಡ ಅವ್ರ ಮಕಾನ್, ಜೈ ಜವಾನ್ ಜೈ ಕಿಸಾನ್ ಗರೀಬಿ ಹಟಾವೋ ಅಂತ ಭಾಷಣ ಮಾಡಿ ಜನಗಳಿಗೆ ಟೋಪಿ ಹಾಕ್ಬೇಕು. ಕರೆಕ್ಟ್. ನನ್ನ ಪ್ರೀತಿಯ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಯಾವತ್ತು ಬಡವನ ಹೊಟ್ಟೆ ಉರಿಯುತ್ತೋ ಅವತ್ತು ದೇಶನೇ ಉರಿಯುತ್ತೆ. ಜನಗಳ ಹೊಟ್ಟೆ ಉರಿಸಬಾರ್ದು, ಅವ್ರ ಮನೆ ಒಲೆ ಉರಿಸ್ಬೇಕು. ಥ್ಯಾಂಕ್ ಯು. ಏನ್ ಕೊಟ್ರಿ ಎಲೆಕ್ಷನ್ ಜೋರ? ಏನ್ ಬುದಿಯ ಮಾಮೂಲಿ. ನಿಮ್ ಹೋಟೆಲ್ ಯಾರಿಗೆ? ಇನ್ಯಾರಿಗೆ? ನೀಲಕ್ಕನ್ಗೆ. ಭರತ್, ನನಗೆ ಯಾಕೋ ತುಂಬಾ ಭಯ ಆಗ್ತಿದೆ ಕಣ. ಟ್ರೆಂಡ್ ಇರೋದು ನೋಡಿದ್ರೆ ನಾವು ಗೆಲ್ಲಕ್ಕಾಗಲ್ಲ ಕಣ. ನನಗೂ ಗೊತ್ತು, ನಾವು ಸೋಲ್ಬಾರ್ದು ಕರ್ಣ. ಹೇಗಾದ್ರೂ ಗೆಲ್ಲೇಬೇಕು. ಈಗ ನಾವು ಗೆದ್ದೆ ಗೆಲ್ತೀವಿ. ನೋಡಿ ಹಾಗೆ ಸಿಂಪತಿ ವೇವ್ ಬರುತ್ತೆ ಅಂತ. ಬಿಡೋ, ಹಾಸ್ಪಿಟಲ್ ಬೇಡ, ಏನು ಬೇಡ, ಬಿಡೋ. ಕೂಗು, ಮೇನ್ ರೋಡ್ ಕರ್ಕೊಂಡು ಹೋಗು. ಇಲ್ಲಿ ಬೀದಿಲಿ ಹಾಕ್ಬೇಕು. ಏನಿದೆ ರಕ್ತ? ಅಯ್ಯೋ, ಏನ್ ಮೇಷ ಇದು? ಅನ್ಯಾಯ. ಪ್ರಜಾಪ್ರಭುತ್ವ ದೇಶದಲ್ಲಿ ಇಂತ ಅನ್ಯಾಯ ಮೇಷ ಇದು. ವಿರೋಧ ಪಕ್ಷದವರ ಮಾಡ್ಸಿರೋದು ಮೇಷ. ನೀವು ಗೆಲ್ಬಾರ್ದು ಅಂತ. ಅಯ್ಯೋ, ಎಂತ ಕೆಲಸ ಆಗೋಯ್ತಲ್ಲ. ಅಯ್ಯೋ ರೀ, ನೀವು ಮನುಷ್ಯನೇನ್ರಿ? ಅವ್ರು ಗೆಲ್ಬಾರ್ದು ಅಂತ ಕೊಲೆ ಮಾಡ್ಸಕ್ ಪ್ರಯತ್ನ ಮಾಡಿದಿರಲ್ರಿ. ಆಸ್ಪತ್ರೆ ಯಾರು ಗಾಬರಿ ಆಗ್ಬೇಡಿ. ನನಗೇನು ಆಗಿಲ್ಲ. ನನಗೆ ಯಾರ ಮೇಲೂ ದೂರ ಹೇಳಕ್ ಇಷ್ಟನೂ ಇಲ್ಲ. ನಂದೊಂದೇ ಒಂದು ಆಸೆ, ಈ ಚುನಾವಣೆ ಶಾಂತಿಯಿಂದ ನಡಿಬೇಕು. ಯಾರು ಯಾರ ಮೇಲೂ ಸೇರ್ ತೀರ್ಸ್ಕೊಳಕ್ ಹೋಗ್ಬೇಡಿ. ನಡಿ ಮೇಷ, ಮೊದಲು ಹಾಸ್ಪಿಟಲ್ ಹೋಗೋಣ. ಪಾಪ ನಮ್ಮ ಮೇಷ್ಟ್ರು ಹಳ್ಳಿ ಜನರಿಗೋಸ್ಕರ ರಕ್ತನೇ ಸುರಿಸ್ಬಿಟ್ರು. ಹೌದು ಕಣ್ರಪ್ಪ, ಏನಾದ್ರೂ ಆಗ್ಲಿ ನಮ್ಮ ಓಟ ಮೇಷ್ಟ್ರಿಗೆ ಕೊಡ್ಬೇಕು. ಕ್ರಾಂತಿಕಾರಿ ಮೇಷ್ಟ್ರು ಗೆಲ್ಲೇಬೇಕು. ಪುಣ್ಯಾತ್ಮ ಮೇಷ್ಟ್ರು 5 ನಿಮಿಷದಲ್ಲಿ ಪರಿಹಾರ ಕೊಡ್ಸಿರೋ ಸ್ವಾಮಿ. ನಮ್ಮ ಹೋಟೆಲ್ ಮೇಷ್ಟ್ರಿಗೇನೆ. ಹೌದು ಹೌದು, ನಮ್ಮ ಹೋಟೆಲ್ ಮೇಷ್ಟ್ರಿಗೇನೆ. ಮೇಷ್ಟ್ರಿಗೆ ಓಟ್ ಹಾಕ್ಬೇಕು. ಮೇಷ್ಟ್ರು ಗೆಲ್ಲೇಬೇಕು. ನಮ್ಮ ಬದುಕು ಕಂಡ್ರಪ್ಪ.
ನೋಡಪ್ಪ, ನಮ್ ನೀಲವ್ವ ಸೋತ್ಬಿಟ್ಲು. ಕಂಗ್ರ್ಯಾಚುಲೇಷನ್ಸ್. ಅವತ್ತು ಗೊತ್ತಿಲ್ಲದೆ ತಮ್ಮ ಬಗ್ಗೆ ಏನೇನೋ ಮಾತಾಡ್ಬಿಟ್ಟೆ, ಕ್ಷಮಿಸಿ. ಎನಿವೆ, ತಾವು ಗೆದ್ದಿದ್ದು ನಮ್ಮೂರು ತುಂಬಾ ಅದೃಷ್ಟ. ಹೌದು ಮೇಷ್ಟ್ರೆ, ಓ, ನಾನ್ ಸೋತ್ರು ಪರವಾಗಿಲ್ಲ, ಊರಿನ ಕೆಲ್ಸಗಳಾಗ್ಬೇಕಷ್ಟೇ. ನಿಮ್ಮಂತವ್ರು ನಮ್ಮ ಊರಿಗೆ ಬೇಕು. ಜನ ನಿಮ್ಮಲ್ಲಿ ತುಂಬಾ ನಂಬಿಕೆ ಇಟ್ಟಿದ್ದಾರೆ. ನೀವೆಲ್ಲ ಹಳಬರು ರಾಜಕೀಯದಲ್ಲಿ, ನಾವಿನ್ನೂ ಹೊಸಬ್ರು. ಇವ್ರು ಗೊತ್ತಲ್ಲ? ಗೊತ್ತು, ನೀಲಕ್ಕ. ಇಷ್ಟು ದಿವಸ ಊರಿನ ಕಾರ್ಬಾರ್ಗಳನ್ನೆಲ್ಲ ತಲೆ ಮೇಲೆ ಹೊತ್ಕೊಂಡು ಮರಿತಾ ಇದ್ರು. ತಾವು ಬಂದು ಆ ಬಾರನ್ನ ಇಳಿಸಿದಿರ. ಎಲ್ಲ ಕೊಟ್ರೇಶ್ವರನ್ ಕೃಪೆ. ಮುಂದೇನು ನಿಮ್ ಸಹಕಾರ ಹೀಗೆ ಇರಬೇಕು. ಖಂಡಿತ. MLA ಸಾಹೇಬರಿಗೆ MLA ಮೇಕರ್ಗೆ ಅವ್ರು ಕೊಬ್ಬಿಡಿಸೋದಕ್ಕೆ ನಮ್ ಫ್ರೆಂಡ್ಶಿಪ್ಗೆ ಡೋಂಟ್ ಡಿಸ್ಟರ್ಬ್. ಐ ಲವ್ ಯು ಭರತ್. ಸುಮ್ಮನೆ ಸುಮ್ಮನೆ. ಎಸ್, ಯು ಆರ್ ಕರೆಕ್ಟ್. ಭರತ್, ಬಂದ ಮುಗೀತು. ನಾವು ಬ್ಯಾಕ್ ಟು ಬ್ಯಾಂಗ್ಳೂರ್. ಅಯ್ಯೋ, ಸದ್ಯಕ್ಕಾಗಲ್ಲಮ್ಮ. ಹೊಸ MLA ಊರವ್ರಲ್ಲ ಊಟ ಸನ್ಮಾನ ಇಟ್ಕೊಂಡಿದ್ದಾರೆ. ಒಂದ್ 2 ದಿನ ಮುಗಿಸ್ಕೊಂಡು ಹೋಗೋಣ. ಅದೆಲ್ಲ ಸಾಧ್ಯ ಇಲ್ಲ. ನೀನ್ ಇಷ್ಟು ದಿವಸ ಬಿಟ್ಟಿದೆ ದೊಡ್ಡ ವಿಷಯ ಗೊತ್ತಾ. ಮೊದಲು ಬೆಂಗಳೂರಿಗೆ ಹೋಗೋಣ. ಇದಕ್ಕಿಂತ ಒಳ್ಳೆ ಊಟ 5 ಸ್ಟಾರ್ ಹೋಟೆಲ್ ಕೊಡ್ತೀನಿ. ಹೇಗೂ ನಾಟಕ ಶುರು ಮಾಡ್ಬಿಟ್ಟಿದೀವಿ. ಎಂಟಂತ ಟೈಟಲ್ ಕಾರ್ಡ್ ಹಾಕೋವರೆಗೂ ಜೊತೆಗಿರಪ್ಪ. ಹಾಗಂತ್ಯ? ಈಗ ತಾನು ಎಲೆಕ್ಟ್ ಆಗಿದ್ದೀನಿ, ಹೆಂಗೋ ಬರ್ಲಿ. ಓಕೆ. ಬೆಂಗಳೂರಿಗೆ ಹೋಗ್ಬೇಕು, ನಾನು ಇಲ್ಲಿರೋದಿಲ್ಲ. ಒಂದ್ ಹಗ್ಗ ಕೊಡಪ್ಪ. ಡಾರ್ಲಿಂಗ್, ಈ ದಿವಸ ಇದ್ದಾಯ್ತು. ಇನ್ 2 ದಿವಸ ನನ್ಗೋಸ್ಕರ. ಸರಿ ಕಣೆ, ಒಂದ್ ಕೆಲಸ ಮಾಡ, ಅವಳು ಕರ್ಕೊಂಡು ಬೆಂಗಳೂರಿಗೆ ಹೋಗು, ಹಿಂದೆನೆ ಬರ್ತೀನಿ. ನೀನ್ ನನ್ ಜೊತೆ ಬರ್ತಾ ಇಲ್ವಾ? ಇಲ್ಲ. ಮತ್ತೆ ಜಾಗ ಖಾಲಿ ಮಾಡಿ, ಜಾಗ ಖಾಲಿ ಮಾಡಿ. ಗೋ 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 ಗೋ. ಬರ್ತೀನಪ್ಪ. ಓಕೆ, ಬಾಯ್. ಜಿಮಕ ಜಿಮಕ ಜಿಮ್ 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 ಮೈಯೆಲ್ಲ ತವಕ ಜುಮ್ ತಕೋ ಜುಮ್. ಎಲ್ರು ಸಾವಧಾನವಾಗಿ ತೃಪ್ತಿಯಾಗಿ ಊಟ ಮಾಡಿ. ಏನು ಯಾರು ನಿಮ್ಗೆ ಸೇವೆ ಮಾಡ್ಬೇಕು ಅಂತಾನೆ ಎಲೆಕ್ಷನ್ ನಿಂತ್ಕೊಂಡಿದ್ದ. ಆಯ್ತು ಸರ್, ಒಂದು ಫೋಟೋ ತೆಗಿರಿ. ಇರಿ, ಹೋಗಿ. ಏನು? ನನ್ ಗಂಡನ್ ಕಳ್ಕೊಂಡೆ ಹೆಂಗಮ್ಮ ಬದುಕಿರ್ಲಿ ನಾನು. ಅಯ್ಯೋ, ಸಮಾಧಾನ ಮಾಡ್ಕೊಳ್ಳಿ. ಬೇಡ ಬೇಡಪ್ಪ ದೇವ್ರೆ, ಈ ಜೀವನ. ಮೊದ್ಲೇ ಮಳೆ ಇಲ್ಲ, ಬೆಳೆ ಇಲ್ಲ, ತಿನ್ನಕ್ ಕಾಳಿಲ್ಲ. ತಗೊಂಡಿರೋ ಸಾಲ ತೀರ್ಸಕ್ಕಾಗ್ದೆ ಹೊಲಕ್ ಕೊಡಿ ಔಷಧಿ ತಗೊಂಡ್ ಸತ್ತಿದ್ಯಲ್ಲ. ಈಗ ನಿನಗ್ ನ್ಯಾಯನ? ನಾನು ನನ್ ಮಗ ಹೆಂಗ್ ಬದುಕಿರ್ಬೇಕು ಹೇಳು? ಹೆಂಗ್ ಬದುಕಿರ್ಬೇಕು ಹೇಳು? ಇಲ್ಲ, ನಾ ಬದುಕಿರಕ್ಕಿಲ್ಲ. ನೀ ಹೆಂಗಿಸ ತಗೊಂಡ್ ಸತ್ಯ, ನಾನು ಹಂಗೆ ಸಾಯ್ತೀನಿ. ನಾನು ಸಾಯ್ತೀನಿ. ಗೌರ್ಮೆಂಟ್ ಅವ್ರು ಬಂದ್ಬಿಟ್ರು. ಗೌರ್ಮೆಂಟ್ ಅವರು ನನ್ ಗಂಡನ ಬದುಕಿಸ್ಕೊಂಡ್ಬಿಡ್ತಾರೆ. ನನ್ ಗಂಡನ್ ಬದುಕಿಸ್ಕೊತಾರೆ. ಅಪ್ಪ ಅಪ್ಪ ಬದುಕ್ಸಪ್ಪ, ಬದುಕ್ಸು. ಅಯ್ಯ, ಹೋಗೋ ಹೋಗೋ. ಗೌರ್ಮೆಂಟ್ ಅವರು ಅಂತೆ, ಗೌರ್ಮೆಂಟ್ ಅವರು. ಏನ್ರ ಉದ್ಧಾರ ಮಾಡಿರೋದು ನೀವು? ಇನ್ನು ಎಷ್ಟು ಜನ ಹೆಣ್ಣೆದ್ರನ್ನ ಮುಂಡೆ ಮಾಡ್ಬೇಕು ಅಂತಿದ್ದೀರೋ? ಓಟ್ ಹಾಕಿ ಉದ್ಧಾರ ಮಾಡ್ತೀನಿ ಅಂತ ಹೇಳಿದ್ರಲ್ಲಪ್ಪ, ಇದೇನ್ರಪ್ಪ ನೀವು ಉದ್ಧಾರ ಮಾಡಿದ್ದು? ನೀವು ಹಾಳಾಗಿ ಹೋಗ್ತೀರಾ, ನೀವು ಎತ್ಕೊಂಡು ಹೋಗ್ತೀರಾ, ನೀವು ನಾಶ ಹೋಗ್ತೀರಾ. ಅಯ್ಯೋ, ನಮ್ ಶಾಪ ನಿನ್ ತಟ್ಟೆ ಬೀಳಲ್ಲ. ನಿನ್ ಹೆಂಡತಿ ಮಕ್ಕಳು ನಮ್ಮಂಗೆ ಹಾಳಾಗೋಗ್ಬೇಕು. ನೀನೇ ಕೊಟ್ಟೋಗ, ನೀನೇ ಗದ್ಬಿಡ, ನನ್ ಕಣ್ ಮುಂದೆ ಇರ್ಬೇಡ. ಹೋಗು, ಹೋಗ, ಹಾಳಾಗಿ ಹೊಟ್ಟೋಗು. ಕೊಡು, ಈ ಸಲ ನಾನು ಕೊಡಿಸ್ತಾ ಇದ್ದೀನಿ.
ನೀವೀಗ ಈ ಊರಿಂದೋರೆ. ಒಳ್ಳೇದಕ್ಕೆ ನಿಮ್ ಪಾಲು ಎಷ್ಟಿದ್ಯೋ ಕೆಟ್ಟದಕ್ಕೂ ಅಷ್ಟೇ ಇದೆ. ನಕ್ರೋ ಜನ ನಿಮ್ ಹತ್ರ ಬರ್ತಾರೆ, ಹತ್ರ ನಿಮ್ ಹತ್ರ ಬರ್ತಾರೆ. ಸಮಾಜ ಸೇವೆ ಅಂದ್ರೆ ಹೂವಿನ ಹಾಸಿಗೆ ಅಲ್ಲ. ಬೇಡ, ನನಗೆ ನಾಯಕನ ಪಟ್ಟಾನೇ ಬೇಡ. ನನಗೇನು ಅರ್ಥ ಆಗ್ತಿಲ್ಲ. ಜನ ಯಾಕೆ ಸಾಯ್ತಿದ್ದಾರೆ, ಯಾಕೆ ಬಡತನದಲ್ಲಿ ನೆರಳಾಡ್ತಿದ್ದಾರೆ. ನನಗಿದು ಯಾವುದು ಬೇಡ. ಭರತ್, ಹೋಗೋಕ್ ಮೊದ್ಲು ಆ ಕಡೆ ನೋಡಿ. ಹೇಗಿದೆ ಈ ಭೂಮಿ? ಇದ್ದು ಸತ್ತಂತಿದೆ ಅಲ್ಲ. ಈ ಭೂಮಿ ಗಂಟ್ಲಿಗೆ ಒಂದೇ ಒಂದು ತೊಟ್ಟು ನೀರು ಬಿದ್ರೆ ಉಸಿರಾಡುತ್ತೆ, ಜೀವ ಉಳಿಯುತ್ತೆ. ಈ ಮಣ್ಣಿಗೆ ಹಸಿರಿನ ಮೇಲೆ ಗೊತ್ತಾಗ್ಬೇಕು, ರೈತರು ಬದುಕಬೇಕು. ರೈತರು ಮಳೆ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಜಾತಕ ಪಕ್ಷಿ ತರ ಕಣ್ ಬಿಟ್ಕೊಂಡು ಕಾಯ್ತಾ ಇದ್ದಾರೆ. ಕೆಲವರು ಸಾಯ್ತಾ ಇದ್ದಾರೆ, ಇನ್ನು ಕೆಲವರು ದಿಕ್ಕೆಟ್ಟು ಹೋಗಿ ನೇಗಿಲ್ ಮರೆತು ಏನೇನೋ ವ್ಯಾಪಾರ ಮಾಡ್ತಿದ್ದಾರೆ. ಇನ್ನುಳಿದವರು ಶ್ರೀಮಂತರ ಎಂಜಲ್ ಮುಂದೆ ಕಾಯ್ತಾ ಕೂತಿದ್ದಾರೆ. ಇವತ್ತನ್ನ ಸಿಗ್ಲಿಲ್ಲ ಪರವಾಗಿಲ್ಲ, ನಾಳೆ ಸಿಗತ್ತೆ ಅಂತ ಕಾಯ್ತಾರೆ. ನಾಳೆನೂ ಇಲ್ವಾ ಇನ್ನೊಂದಿನ. ಕೊನೆಗೆ ಶ್ರೀಮಂತರ ಹತ್ರ ಸಾಲಕ್ಕೆ ಅಂತ ತಮ್ಮ ಹೆಬ್ಬೆಟ್ನೆ ಅಡ ಇಡ್ತಾರೆ. ಅಲ್ಲಿಗೆ ಅವನ್ ಕತೆ ಮುಗೀತು. ಭರತ್, ಯಾವುದೋ ಒಂದು ದುಡ್ಡಿದ್ದವ್ರ ಗುಂಪು ನಮ್ ರೈತರಿಗೆ ಸಾಲ ಕೊಟ್ಟು ಸಾವಿನ ಜಾಲನ ನೇಯ್ತಾ ಇದೆ. ಸಹಾಯ ಮಾಡ್ಬೇಕಾದ ಸರ್ಕಾರ ಕಣ್ಮುಚ್ಕೊಂಡು ಕೂತಿದೆ. ಇನ್ ನಮ್ ರೈತರಿಗೆ ಉಳಿದಿರೋದು ಒಂದೇ ಒಂದು ದಾರಿ, ಆತ್ಮಹತ್ಯೆ. ಈ ಪರಿಸ್ಥಿತಿ ವಿರುದ್ಧ ಒಂದು ಹೋರಾಟ ನಡಿಬೇಕು. ಹಸುವಿನಿಂದ ಸಾಯ್ತಾ ಇರೋನ್ಗೆ ಒಂದು ತುತ್ತು ಅನ್ನ ಕೊಡೋ ಒಳ್ಳೆ ಮನಸ್ಸುಗಳು ಬೇಕು, ನಿಮ್ಮಂಥವ್ರು ಬೇಕು. ವೋಟ್ ಕೊಟ್ಟ ಜನ ನಿಮ್ಮೇಲೆ ತುಂಬಾ ನಂಬಿಕೆ ಇಟ್ಟಿದ್ದಾರೆ. ನೀವೇನಾದ್ರೂ ಮಾಡ್ತೀರಾ ಅಂತ. ಆ ನಂಬಿಕೆಗೆ ದ್ರೋಹ ಮಾಡಬೇಡಿ. ಈ ಕನಸನ್ನೆಲ್ಲ ನನಸು ಮಾಡೋ ಯೋಗ್ಯತೆ ನಿಮ್ಗಿದೆ. ನನಗ ಇಲ್ಲ. ಆ ಶಕ್ತಿ ನಿಮ್ ಕಣ್ಣಲ್ಲಿ ನನಗೆ ಕಾಣ್ತಾ ಇದೆ, ನಿಮ್ ಕಣ್ಣಲ್ಲಿ ಕಾಣ್ತಾ ಇದೆ ಭರತ್. ಏನೋ ಶಬ್ದ ಆಯ್ತಲ್ಲ, ಯಾರಾದ್ರೂ ಬಿದ್ರಾ? ಬಿದ್ರು ಹೇಳ್ತಾನೆ ಇರ್ತಾರೆ. ನಾನು ಇದನ್ನ ಕಟ್ಟು ಮುಗಿಸೋಷ್ಟ್ರಲ್ಲಿ ಎಲ್ಲ ಇದ್ರಲ್ಲಿ ಬಿದ್ದು ಸಾಯ್ತಾರೆ. ಏನ್ ಕಟ್ತೀರಿ? ಕಟ್ತೀವಿನಿ, ಆಕಾಶದ ಎತ್ತರ ಕಟ್ತೀವಿನಿ. ಸಾಲದ ದೇಶ, ಸರ್ಕಾರದಲ್ಲಿ ದುಡ್ಡೇ ಇಲ್ಲ. ಪಾಪರ್ ಸರ್ಕಾರ. ಅದಕ್ಕೆ ನಾನೇ ಕಟ್ತೀವಿನಿ. ಕೆಟ್ಟವರೆಲ್ಲ ಮುಳುಗೋಗ್ತಾರೆ, ಒಳ್ಳೆಯವರೆಲ್ಲ ತೇಲು ಬಿಡ್ತಾರೆ. ಓಯ್, ನೀನು ಒಳ್ಳೆಯವನ ಕೆಟ್ಟವನ? ಒಳ್ಳೆಯವರು. ಹಂಗಾದ್ರೆ ತೇಲು ಬಿಡ್ತೀಯ ಬಿಡು. ಏಯ್ ಏಯ್, ಇಲ್ಲಿ ಕಲ್ಲು ಹೊಡಿಬೇಡ ಅಂತ ಎಷ್ಟು ಸಲ ಹೇಳೋದು? ಸಾಹೇಬ್ರೆ ಕರೀತಾರೆ, ಸ್ಟೇಷನ್ಗೆ ಹೋಗೋಣ ಬಾ. ಏಯ್, ಕಳ್ಳನ್ ಹಿಡಿಯೋದಕ್ಕೆ ಯೋಗ್ಯತೆ ಇಲ್ದಿರೋ ಇನ್ಸ್ಪೆಕ್ಟ್ರು ಈ ಕಲ್ಲು ಹೊಡಿಯೋ ಕಲ್ಲಣ್ಣನ್ನ ಸ್ಟೇಷನ್ಗೆ ತಾಬ ಅಂತನ? ನಾನು ಬರಲ್ಲ, ಅವ್ರನ್ನೇ ಇಲ್ಲಿಗೆ ಬರ ಕೇಳು. ಕಲ್ಲು ಹೊಡಿಯೋದನ್ನ ಬಿಟ್ಟು ಆತ್ಲಾಗಿತ್ಲ ಕದ್ಲಲ್ಲ ನಾನು. ಒಳ್ಳೆ ಹುಚ್ಚಿನ ಸವಾಸ ಆಗೋಯ್ತು, ಅವ್ರನ್ನೇ ಇಲ್ಲಿ ಕಳಿಸ್ತೀನಿ. ಏಯ್, ಇಲ್ಲಿ 3 ರೂಪಾಯಿ ಇದ್ರೆ ಕೊಟ್ಟು ಹೋಗೋ. ಯಾಕೆ ಅನ್ಕೊಂಡ್ಯಾ? ಸೂತಿಗೆ ಸರ್ ಮಾಡಿಸ್ಬೇಕಾಗಿತ್ತು. ಕೊಡು ಕೊಟ್ಟಿಯಲ್ಲ, ಹೋಗು. ಯಾರವನು ವಿಚಿತ್ರವಾಗಿ ಆಡ್ತಾನೆ? ಕಲ್ಲಣ್ಣ ಅಂತ ಒಬ್ಬ ಬಡ ರೈತ. ಡ್ಯಾಮ್ ಕಟ್ಟಬೇಕು ಅನ್ನೋ ಹೋರಾಟದಲ್ಲಿ ತನ್ನ ಸಂಸಾರನೇ ಕಳ್ಕೊಂಡು ಒಂಟಿಯಾಗಿದ್ದಾನೆ. ಆದ್ರೂ ಛಲ ಬಿಡದೆ ಅವನ ಕೆಲಸ ಮುಂದುವರಿಸ್ತಿದ್ದಾನೆ. ನೋಡಿ, ಅವನೇ ಈ ಬಂಡೆನೆಲ್ಲ ಒಡೆದಾಕಿರೋದು. ಎಲ್ಲೋ ಹುಚ್ಚಿರ್ಬೇಕು.
ಒಂಟಿಯಾಗಿ ಡ್ಯಾಮ್ ಕಟ್ತಾನ? ನನಗೆ ನಿಮ್ಗೆ ಹುಚ್ಚು. ಅವನು ನೋಡ್ ನಗ್ತೀವಲ್ಲ ಅದಕ್ಕೆ. ಅವನು ನಂಬರ್ ಕೂಗ್ದ, ಕೇಳಿದ್ರಾ? ಹಾ, ಅದೇನೋ 7,031. ದಿನಕ್ಕೆ 1 ಕಲ್ಲು ಹೊಡೆದಾಕ್ತಾನೆ. ವಾರದಲ್ಲಿ 7 ದಿನ ತಪ್ಪೋದು, ಆದ್ರೆ ಅವನ್ ಲೆಕ್ಕ ತಪ್ಪಲ್ಲ. 7,000 ಚಿಲ್ಲರೆ ಅಂದ್ರೆ 20 ವರ್ಷಗಳಿಂದ 1 ಕಲ್ಲಿನಂತೆ. ಅವನಿಗೆ ಅವನ ಕೆಲಸದಲ್ಲಿ, ಅವನ ಕನಸಿನಲ್ಲಿ ನಂಬಿಕೆ ಇದೆ. ಅವನ ಕೈಯಲ್ಲಿರೋ ಶಕ್ತಿ ಬಗ್ಗೆ ವಿಶ್ವಾಸ ಇದೆ. ಅಷ್ಟು ಸಾಕು. ಯಾವುದೇ ಸರ್ಕಾರ ಬಂದ್ರೂ ಅವನ ನಂಬಿಕೆ ಹಾಳಾಗಲ್ಲ. ಅವನು ಮುಂದೆ ಇರೋದು ಒಂದೇ ಒಂದು ಅಣೆಕಟ್ಟು. ನನ್ನ ಆಸೆನೂ ಅದೇ. ನನ್ನ ತಂದೆ ಕೂಡ ಈ ಹೋರಾಟದಲ್ಲಿ ಬಲಿಯಾದ್ರು. ಅವ್ರ ಕೆಲಸನ ನಾನು ಮುಂದುವರಿಸ್ತಾ ಇದ್ದೀನಿ. ಈ ಹೋರಾಟ, ನೀರಿನ ಸಮಸ್ಯೆ ಯಾವುದು ಸರಿಯಾಗಿ ನಂಗೆ ಅರ್ಥ ಆಗ್ತಿಲ್ಲ. ಆದ್ರೆ ಇಂಥ ಒಳ್ಳೆ ಕೆಲಸಕ್ಕೆ ಯಾರು ಅಡ್ಡ ಬರ್ತಿದ್ದಾರೆ? ಅದೇ ಗೊತ್ತಿಲ್ಲ. ಅದೇನೇ ಇರಲಿ, ಈಗ ನೀವು ಜನರ ಪ್ರತಿನಿಧಿ. ನೀವು ಮನಸ್ಸು ಮಾಡಿದ್ರೆ ಇಷ್ಟು ವರ್ಷ ಆಗದೆ ಇರೋ ಕೆಲಸ ನಿಮ್ಮ ಮುಂದಾಳತ್ವದಲ್ಲಾಗುತ್ತೆ. ಆಗ್ಲೇಬೇಕು. ಇಲ್ಲೊಂದು ಡ್ಯಾಮ್ ಕಟ್ಟಬೇಕು. ಜನಕ್ಕೆ ನೀರಿನ ಆಶ್ರಯ ಬೇಕು. ಅದಕ್ಕೆ ನೀವು ಸರ್ಕಾರ ಜೊತೆ ಹೋರಾಡಲೇಬೇಕು. ಪ್ಲೀಸ್.